ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದಲ್ಲಿ ಎಲೆಕ್ಟ್ರಿಕ್ ಬಸ್ ಘಟಕ ನಿರ್ಮಾಣಕ್ಕೆ ಕೆಎಸ್ಆರ್ಟಿಸಿ ಮುಂದಾಗಿದೆ. ಆದರೆ ಈ ಘಟಕ ನಿರ್ಮಾಣಕ್ಕೆ ಜಮೀನು ಹುಡುಕಾಟವೇ ಸವಾಲಾಗಿದೆ. ಜಮೀನು ಹಾಗೂ ಜಗಾಟದಿಂದ ಚಿಕ್ಕಬಳ್ಳಾಪುರದಲ್ಲಿ ನಿರ್ಮಾಣ ಆಗಬೇಕಿರುವ ಎಲೆಕ್ಟ್ರಿಕ್ ಬಸ್ ಘಟಕ ಬೇರೆ ತಾಲೂಕುಗಳತ್ತ ಮುಖ ಮಾಡಲಿದೆಯೇ ಎನ್ನುವ ಚರ್ಚೆಗಳು ಕೆಎಸ್ಆರ್ಟಿಸಿ ನೌಕರ ವಲಯದಲ್ಲಿವೆ. ಮತ್ತೊಂದೆಡೆ ಚಿಂತಾಮಣಿ ಮತ್ತು ಗೌರಿಬಿದನೂರಿನಲ್ಲಿ ಎಲೆಕ್ಟ್ರಿಕ್ ಬಸ್ ಘಟಕ ನಿರ್ಮಾಣಕ್ಕೆ ಜಾಗ ನೀಡಲು ಆಯಾ ತಾಲೂಕು ಆಡಳಿತಗಳು ಮುಂದಾಗಿವೆ. ಚಿಂತಾಮಣಿಯಲ್ಲಿ ಜಮೀನು ಕಾಯ್ದಿರಿಸಲಾಗಿದೆ. ಈ ಎಲ್ಲ ಬೆಳವಣಿಗೆಗಳು ಈಗ ಘಟಕ ನಿರ್ಮಾಣ ವಿಚಾರವು ರಾಜಕೀಯ ಇಚ್ಛಾಶಕ್ತಿಯ ಮೇಲಿದೆ ಎನ್ನುವಂತಿದೆ. ಡಾಕ್ಟರ್ ಎಂಸಿ ಸುಧಾಕರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ವೇಳೆ ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯಗತವಾಗಬೇಕಿದ್ದ ಯೋಜನೆಗಳು ಸಹ ಚಿಂತಾಮಣಿಯತ್ತ ಮುಖ ಮಾಡಿದ್ದವು ಎನ್ನುವ ದೂರುಗಳಿದ್ದು, ಇವಿ ಬಸ್ ಘಟಕವನ್ನು ಚಿಂತಾಮಣಿಗೆ ತೆಗೆದುಕೊಂಡು ಹೋಗುವ ಅವಕಾಶಗಳು ಹೆಚ್ಚಾಗಿವೆ. ಕ್ರಿಕೆಟ್ ಸ್ಟೇಡಿಯಂ ಸಹ ಚಿಂತಾಮಣಿ ಪಾಲಾಯಿತು. ಈಗ ಎಲೆಕ್ಟ್ರಿಕ್ ಬಸ್ ಘಟಕದ ಸ್ಥಿತಿ ಏನಾಗುತ್ತದೆಯೋ ಎನ್ನುವ ಕುತೂಹಲವೂ ಇದೆ. ಚಿಕ್ಕಬಳ್ಳಾಪುರ ನಗರ 4 ದಿಕ್ಕುಗಳಲ್ಲಿ ಅಭಿವೃದ್ಧಿ ಹೊಂದುತ್ತಿದೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಿಂದ ಜಿಲ್ಲೆಯ ಪ್ರಯಾಣಿಕರಿಗೆ ಅನುಕೂಲ ಆಗುವಂತೆ ಜಿಲ್ಲೆಯಾದ್ಯಂತ ಸಮರ್ಪಕ ಸಾರಿಗೆ ಸೌಲಭ್ಯ ಕಲ್ಪಿಸಲಾಗುತ್ತಿದೆ. ಚಿಕ್ಕಬಳ್ಳಾಪುರವು ಕಾರಾರಸ ನಿಗಮದ ವಿಭಾಗ ಕೇಂದ್ರ ಸ್ಥಳವಾಗಿದೆ. ವಿಭಾಗೀಯ ಕಚೇರಿ, ವಿಭಾಗೀಯ ಕಾರ್ಯಾಗಾರವಿದೆ. ಚಿಕ್ಕಬಳ್ಳಾಪುರದಲ್ಲಿ 1 ಬಸ್ ಘಟಕ ಮತ್ತು 1 ಸುಸಜ್ಜಿತ ಬಸ್ ನಿಲ್ದಾಣ ಕಾರ್ಯಾಚರಣೆಯಲ್ಲಿ ಇದೆ. ನಗರವು ಅಭಿವೃದ್ಧಿ ಹೊಂದುತ್ತಿದ್ದು, ಜನಸಂಖ್ಯೆಯು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಗರ ಸಾರಿಗೆ ಮತ್ತು ದೂರದ ಊರುಗಳಿಗೆ ಸಾರಿಗೆ ಸೌಲಭ್ಯ ಕಲ್ಪಿಸಲು ಮತ್ತೊಂದು ಬಸ್ ಘಟಕ ನಿರ್ಮಾಣ ಅವಶ್ಯವಿದೆ. ಈ ಕುರಿತು ಕೆಎಸ್ಆರ್ಟಿಸಿ ವಿಭಾಗೀಯ ಅಧಿಕಾರಿ ಸಿದ್ದಲಿಂಗೇಶದ ಇವಿ ಬಸ್ ಘಟಕ ನಿರ್ಮಾಣದ ಬಗ್ಗೆ ಮಾಹಿತಿ ನೀಡಿದ್ದು, ಕೇಂದ್ರ ಸರ್ಕಾರದ ಇಎಪಿ ಯೋಜನೆಯಡಿ ಈ ಬಸ್ಗಳಿಗಾಗಿ ಘಟಕ ನಿರ್ಮಿಸಲು ಸ್ಥಳಾವಕಾಶವಿರುವ ಬಗ್ಗೆ ನಿಗಮದ ಕೇಂದ್ರ ಕಚೇರಿಯು ಕೋರಿದೆ. ಈ ಬಸ್ಗಳಿಗಾಗಿ ಘಟಕವನ್ನ ನಿರ್ಮಿಸಲು ಸ್ಥಳಾವಕಾಶ ಅವಶ್ಯಕತೆ ಇದೆ. ಆದ್ದರಿಂದ ಚಿಕ್ಕಬಳ್ಳಾಪುರದಲ್ಲಿ ಕಾರಾರಸ ಸಂಸ್ಥೆಯಿಂದ ಎಲೆಕ್ಟ್ರಿಕ್ ಬಸ್ ಘಟಕವನ್ನ ನಿರ್ಮಾಣ ಮಾಡಲು ನಗರಕ್ಕೆ ಹೊಂದಿಕೊಂಡಂತೆ ಸೂಕ್ತ ಸ್ಥಳದಲ್ಲಿ 5 ಎಕರೆ ಜಾಗವನ್ನ ನಿಗಮಕ್ಕೆ ಉಚಿತವಾಗಿ ಮಂಜೂರು ಮಾಡುವಂತೆ ಕೋರಿದ್ದಾರೆ. ತಾವು ಕೋರಿಕೆದಾರರೊಂದಿಗೆ ಸಮನ್ವಯ ಸಾಧಿಸಿ ಸ್ಥಳವನ್ನ ಕೋರಿಕೆದಾರರು ಮತ್ತು ತಹಶೀಲ್ದಾರರು ಖುದ್ದು ಪರಿಶೀಲಿಸಬೇಕು. ನಿಯಮಗಳ ಅನ್ವಯ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಪ್ರಸ್ತಾಪಿತ ಜಮೀನು ಯಾವುದೇ ಅರಣ್ಯ ಪ್ರದೇಶದಲ್ಲಿ ಬರುವುದಿಲ್ಲ ಎಂಬುದನ್ನು ಖಚಿತಪಡಿಸಿಕೊಂಡು ಹಾಗೂ ಸದರಿ ಜಮೀನಿನ ಜಿಪಿಎಸ್ ಛಾಯಾಚಿತ್ರದೊಂದಿಗೆ ಸರ್ಕಾರವು ನಿಗದಿಪಡಿಸಿರುವ ಚೆಕ್ ಲಿಸ್ಟ್ನಲ್ಲಿ ಪ್ರತಿ ಅಂಶವನ್ನು ವಿವರಿಸಿ ಸಂಬಂಧಪಟ್ಟ ದಾಖಲೆಗಳೊಂದಿಗೆ ಉಪವಿಭಾಗಾಧಿಕಾರಿ ಮೂಲಕ ಈ ಕಚೇರಿಗೆ ಪ್ರಸ್ತಾವವನ್ನು ಜರೂರಾಗಿ ಸಲ್ಲಿಸಲು ಸೂಚಿಸಿದೆ. ಜಿಲ್ಲಾಧಿಕಾರಿ ಕಚೇರಿಯಿಂದ 2026ರ ಜನವರಿಯಲ್ಲಿ ಚಿಕ್ಕಬಳ್ಳಾಪುರ ತಹಶೀಲ್ದಾರರಿಗೆ ಪತ್ರ ಬರೆಯಲಾಗಿದೆ. ಆದರೆ ಇನ್ನೂ ಸೂಕ್ತವಾದ ಜಾಗವನ್ನ ತೋರಿಸಿಲ್ಲ. ಈ ಬಸ್ ಘಟಕ ನಿರ್ಮಾಣವಾದರೆ ಅಲ್ಲಿಯೇ ಪವರ್ ಗ್ರಿಡ್ ಮತ್ತು ವಿಶಾಲವಾದ ರಸ್ತೆ ಬೇಕಾಗಿರುವುದರಿಂದ ಆದಷ್ಟು ಮುಖ್ಯ ರಸ್ತೆ ಪಕ್ಕದಲ್ಲಿಯೇ ಸ್ಥಳಾವಕಾಶದ ಅವಶ್ಯಕತೆ ಇದೆ ಎಂದು ಹೇಳುತ್ತಾರೆ. ಚಿಂತಾಮಣಿನಲ್ಲಿ 2 ಕಡೆಗೆ ಜಾಗಗಳನ್ನು ನಾವು ಸರ್ಕಾರದಿಂದ ನಮಗೆ ಹಸ್ತಾಂತರ ಮಾಡಿ ಅಂತ ಕೇಳಿದ್ದೀವಿ. ಜಾಗನ ಈಗ ಐಡೆಂಟಿಫೈ ಮಾಡೋವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ. ಇನ್ನೂ ಇದು ನಾವು ನಮಗೆ ಪ್ರಾಜೆಕ್ಟು ಬರೋದಕ್ಕಿಂತ ಮೊದಲೇ ನಾವು ಜಾಗಗಳನ್ನು ಇಟ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಈಗ ಆಲ್ರೆಡಿ ಅದಕ್ಕೆ ಆ ಪ್ರಕ್ರಿಯೆ ಶುರು ಮಾಡಿದ್ದೀವಿ. ಸ್ವಲ್ಪ ದಿನಗಳಲ್ಲಿ ನಾವು 2 ಚಿಂತಾಮಣಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಾಗ ನಾವು ರೆಡಿ ಇಟ್ಕೊಳ್ತೀವಿ. ನಾಳೆ ನಮಗೆ ಪ್ರಾಜೆಕ್ಟ್ ಬಂದಾಗ ನಮ್ಮ ಜಿಲ್ಲೆಗೆ ಬರುತ್ತೆ ಅಂದಾಗ ಅದನ್ನು ನಾವು ಬೇಕಾಗಿರೋಂಥ ಎಲ್ಲ ಮಾಹಿತಿಗಳನ್ನು ಕೊಡೋದಕ್ಕೆ ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಇನ್ನು ಈ ಬಸ್ ಘಟಕ ನಿರ್ಮಾಣಕ್ಕೆ ಜಿಲ್ಲಾಧಿಕಾರಿ ಕಚೇರಿಯಿಂದಲೂ ಜರೂರು ತಹಶೀಲ್ದಾರ್ಗೆ ಪತ್ರ ಬರೆದು 6 ತಿಂಗಳಾದರೂ ಜಾಗ ಹುಡುಕಾಟ ಸಾಧ್ಯವಾಗಿಲ್ಲ. ತಡವಾದರೆ ಈ ಅವಕಾಶ ಬೇರೆ ತಾಲೂಕುಗಳಿಗೆ ಹೋಗುವ ಚಾನ್ಸ್ ಇರೋದ್ರಿಂದ ಜರೂರಾಗಿ ಜಮೀನು ಹುಡುಕಿಕೊಡುವರೇ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.